ಇರಾನ್ ಸರ್ವೋಚ್ಚ ನಾಯಕನ ಬೇಟೆಯೇ ರಣರೋಚಕ. ಅಷ್ಟು ಈಸಿ ಇರಲಿಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ರಣಬೇಟೆ ನಡೆದಿದ್ದು ಹೇಗೆ? ಖಮೇನಿ ಕರ್ಮಭೂಮಿಯಲ್ಲಿ ಅಮೆರಿಕ ಇಸ್ರೇಲ್ ನುಗ್ಗಿ ಹೊಡೆದಿದ್ದು ಹೇಗೆ? ಹಮಾಸ್ ಹಿಜ್ಬುಲ್ ಹೌಥಿಗಳ ಕಣ್ತಪ್ಪಿಸಿದ್ದು ಹೇಗೆ? ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ ಹಿಂದೆ ಹೇಗೆ ಕಾರ್ಯಾಚರಣೆ ಆಗಿತ್ತು? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮತ್ತೊಂದು ರೋಚಕ ಆಪರೇಷನ್ನ ಅಸಲಿ ಕಹಾನಿ. ಹೇಗೆ, ಏನು, ಎತ್ತ ಅನ್ನೋದು. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮಾನಿ ಇದ್ದಾನಲ್ಲ, ಖಮೇನಿ, ಈತ ಟೆಹರಾನ್ನಲ್ಲೇ ಇದ್ದ. ಟೆಹರಾನ್ನ ಒಂದು ಸೀಕ್ರೆಟ್ ಜಾಗದಲ್ಲಿ, ಗುಪ್ತವಾದಂಥ ಜಾಗದಲ್ಲಿ ಈತ ಇದ್ದ. ರಾಜತಾಂತ್ರಿಕವಾಗಿ ಮತ್ತೆ ಭದ್ರತಾ ಸಿಬ್ಬಂದಿಗಳ ಸಭೆಯನ್ನ ಆತ ಕರೆದಿದ್ದ. ಇದು ಅಮೆರಿಕದ ಗುಪ್ತಚರ ಇಲಾಖೆಗೆ ಮಾಹಿತಿ ಗೊತ್ತಾಗಿತ್ತು. ಅವರು ರಾತ್ರಿ ಅಟ್ಯಾಕ್ ಮಾಡಿ ಆತನನ್ನ ಹೊಡೆದಾಕಬೇಕು ಅಂಥೇಳಿ ಅವರು ಸ್ಟ್ರಾಟರ್ಜಿ ಮಾಡಿದ್ರು, ಅಥವಾ ಅದಕ್ಕೆ ತಯಾರಿಗಳನ್ನು ಮಾಡಿದ್ರು. ಆದರೆ ಯಾವಾಗ ಈತನ ಖಚಿತ ಮಾಹಿತಿ ಆತ ಟೆಹರಾನ್ನಲ್ಲೇ ಒಂದು ಸೀಕ್ರೆಟ್ ಆಗಿರುವಂಥ ಬಂಕರ್ನ ಒಳಗಡೆ ಆತ ಇದ್ದು ಅಲ್ಲಿಂದನೇ ಆತ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನುವ ಖಚಿತ ಮಾಹಿತಿ ಯಾವಾಗ ಇವರಿಗೆ ಸಿಕ್ತೋ, ಅಮೆರಿಕದ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಸಿಕ್ತೋ, ಬೆಳಿಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆ ಅಟ್ಯಾಕ್ ಮಾಡ್ತಾರೆ. 6:30 ಹೊತ್ತಿಗೆ ಅಟ್ಯಾಕ್ ಮಾಡ್ತಾರೆ. ಆ ದೂರಗಾಮಿ ಕ್ಷಿಪಣಿಗಳ ಮೂಲಕ ಅಟ್ಯಾಕ್ ಮಾಡಿದಂಥ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ, ಇಸ್ರೇಲ್ನ ಸೇನಾ ನೆಲೆಗಳಿಂದ ಅಮೆರಿಕದ ದೂರಗಾಮಿ ಕ್ಷಿಪಣಿಗಳು ಅಟ್ಯಾಕ್ ಮಾಡಿ ಟೆಹರಾನ್ನ ಆ ಸೀಕ್ರೆಟ್ ಜಾಗದಲ್ಲಿ ಈ ಖಮೇನಿ ಇದ್ದ. ಆ ಖಮೇನಿ ಇದ್ದಂಥ ಜಾಗದ ಮೇಲೆ 2 ಬಿಲ್ಡಿಂಗ್ಗಳಲ್ಲಿ ಆತ ಆಪರೇಟ್ ಮಾಡ್ತಾ ಇದ್ದ. ಸೇನಾಧಿಕಾರಿಗಳ ಮೀಟಿಂಗನ್ನು ಮಾಡ್ತಾ ಇದ್ದ. ಈ ಸಮಯದಲ್ಲಿ ಅಟ್ಯಾಕ್ ಮಾಡಿದಂಥ ಅಮೆರಿಕದ ಕ್ಷಿಪಣಿಗಳು ಇಸ್ರೇಲ್ನ ನೆಲೆಗಳಿಂದ ಇದ್ದು ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕುತ್ತೆ. ಆ ಸಮಯದಲ್ಲಿ ಈತನು, ಖಮೇನಿಯೂ ಸೇರಿದಂತೆ ಆತನ ಜೊತೆಗೆ ಇದ್ದಂಥ ಫ್ರಂಟ್ ಲೈನ್ ಕಮಾಂಡರ್ಸ್, ಆತನ ಭದ್ರತಾ ಸಿಬ್ಬಂದಿಗಳು, ಪ್ರಮುಖವಾದಂಥ ಅಲ್ಲಿನ ರಕ್ಷಣಾ ಅಧಿಕಾರಿಗಳು ಸುಮಾರು 4 ಜನ ಹತರಾಗ್ತಾರೆ. ಅದಾದ ನಂತರ ಮುಂದುವರೆದು ದಾಳಿ ಮಾಡಿ ಆತನ ಮನೆಯವರನ್ನೆಲ್ಲ ಅಮೆರಿಕದ ಈ ದೂರಗಾಮಿ ಕ್ಷಿಪಣಿಗಳು ಸಂಪೂರ್ಣವಾಗಿ ನಾಶ ಮಾಡಿ ಹಾಕುತ್ತೆ. ಇರಾನ್ ಸರ್ವೋಚ್ಚ ನಾಯಕನ ಬೇಟೆಯೇ ರಣರೋಚಕ. ಅಷ್ಟು ಈಸಿ ಇರಲಿಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ರಣಬೇಟೆ ನಡೆದಿದ್ದು ಹೇಗೆ? ಖಮೇನಿ ಕರ್ಮಭೂಮಿಯಲ್ಲಿ ಅಮೆರಿಕ ಇಸ್ರೇಲ್ ನುಗ್ಗಿ ಹೊಡೆದಿದ್ದು ಹೇಗೆ? ಹಮಾಸ್ ಹಿಜ್ಬುಲ್ ಹೌಥಿಗಳ ಕಣ್ತಪ್ಪಿಸಿದ್ದು ಹೇಗೆ? ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ ಹಿಂದೆ ಹೇಗೆ ಕಾರ್ಯಾಚರಣೆ ಆಗಿತ್ತು? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮತ್ತೊಂದು ರೋಚಕ ಆಪರೇಷನ್ನ ಅಸಲಿ ಕಹಾನಿ. ಹೇಗೆ, ಏನು, ಎತ್ತ ಅನ್ನೋದು. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮಾನಿ ಇದ್ದಾನಲ್ಲ, ಖಮೇನಿ, ಈತ ಟೆಹರಾನ್ನಲ್ಲೇ ಇದ್ದ. ಟೆಹರಾನ್ನ ಒಂದು ಸೀಕ್ರೆಟ್ ಜಾಗದಲ್ಲಿ, ಗುಪ್ತವಾದಂಥ ಜಾಗದಲ್ಲಿ ಈತ ಇದ್ದ. ರಾಜತಾಂತ್ರಿಕವಾಗಿ ಮತ್ತೆ ಭದ್ರತಾ ಸಿಬ್ಬಂದಿಗಳ ಸಭೆಯನ್ನ ಆತ ಕರೆದಿದ್ದ. ಇದು ಅಮೆರಿಕದ ಗುಪ್ತಚರ ಇಲಾಖೆಗೆ ಮಾಹಿತಿ ಗೊತ್ತಾಗಿತ್ತು. ಅವರು ರಾತ್ರಿ ಅಟ್ಯಾಕ್ ಮಾಡಿ ಆತನನ್ನ ಹೊಡೆದಾಕಬೇಕು ಅಂಥೇಳಿ ಅವರು ಸ್ಟ್ರಾಟರ್ಜಿ ಮಾಡಿದ್ರು, ಅಥವಾ ಅದಕ್ಕೆ ತಯಾರಿಗಳನ್ನು ಮಾಡಿದ್ರು. ಆದರೆ ಯಾವಾಗ ಈತನ ಖಚಿತ ಮಾಹಿತಿ ಆತ ಟೆಹರಾನ್ನಲ್ಲೇ ಒಂದು ಸೀಕ್ರೆಟ್ ಆಗಿರುವಂಥ ಬಂಕರ್ನ ಒಳಗಡೆ ಆತ ಇದ್ದು ಅಲ್ಲಿಂದನೇ ಆತ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನುವ ಖಚಿತ ಮಾಹಿತಿ ಯಾವಾಗ ಇವರಿಗೆ ಸಿಕ್ತೋ, ಅಮೆರಿಕದ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಸಿಕ್ತೋ, ಬೆಳಿಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆ ಅಟ್ಯಾಕ್ ಮಾಡ್ತಾರೆ. 6:30 ಹೊತ್ತಿಗೆ ಅಟ್ಯಾಕ್ ಮಾಡ್ತಾರೆ. ಆ ದೂರಗಾಮಿ ಕ್ಷಿಪಣಿಗಳ ಮೂಲಕ ಅಟ್ಯಾಕ್ ಮಾಡಿದಂಥ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ, ಇಸ್ರೇಲ್ನ ಸೇನಾ ನೆಲೆಗಳಿಂದ ಅಮೆರಿಕದ ದೂರಗಾಮಿ ಕ್ಷಿಪಣಿಗಳು ಅಟ್ಯಾಕ್ ಮಾಡಿ ಟೆಹರಾನ್ನ ಆ ಸೀಕ್ರೆಟ್ ಜಾಗದಲ್ಲಿ ಈ ಖಮೇನಿ ಇದ್ದ. ಆ ಖಮೇನಿ ಇದ್ದಂಥ ಜಾಗದ ಮೇಲೆ 2 ಬಿಲ್ಡಿಂಗ್ಗಳಲ್ಲಿ ಆತ ಆಪರೇಟ್ ಮಾಡ್ತಾ ಇದ್ದ. ಸೇನಾಧಿಕಾರಿಗಳ ಮೀಟಿಂಗನ್ನು ಮಾಡ್ತಾ ಇದ್ದ. ಈ ಸಮಯದಲ್ಲಿ ಅಟ್ಯಾಕ್ ಮಾಡಿದಂಥ ಅಮೆರಿಕದ ಕ್ಷಿಪಣಿಗಳು ಇಸ್ರೇಲ್ನ ನೆಲೆಗಳಿಂದ ಇದ್ದು ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕುತ್ತೆ. ಆ ಸಮಯದಲ್ಲಿ ಈತನು, ಖಮೇನಿಯೂ ಸೇರಿದಂತೆ ಆತನ ಜೊತೆಗೆ ಇದ್ದಂಥ ಫ್ರಂಟ್ ಲೈನ್ ಕಮಾಂಡರ್ಸ್, ಆತನ ಭದ್ರತಾ ಸಿಬ್ಬಂದಿಗಳು,
ಪ್ರಮುಖವಾದಂತ ಅಲ್ಲಿನ ರಕ್ಷಣಾ ಅಧಿಕಾರಿಗಳು ಸುಮಾರು 4 ಜನ ಹತರಾಗ್ತಾರೆ. ಅದಾದ ನಂತರ ಮುಂದುವರೆದು ದಾಳಿ ಮಾಡಿ ಆತನ ಮನೆಯವರನ್ನೆಲ್ಲ ಅಮೆರಿಕಾದ ಈ ದೂರಗಾಮಿ ಕ್ಷಿಪಣಿಗಳು ಸಂಪೂರ್ಣವಾಗಿ ನಾಶ ಮಾಡಿ ಹಾಕುತ್ತೆ. ಇರಾನ್ ಸರ್ವೋಚ್ಚ ನಾಯಕನ ಬೇಟೆಯೇ ರಣರೋಚಕ. ಅಷ್ಟು ಈಸಿ ಇರಲಿಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ರಣಬೇಟೆ ನಡೆದಿದ್ದು ಹೇಗೆ? ಖಮೇನಿ ಕರ್ಮಭೂಮಿಯಲ್ಲಿ ಅಮೆರಿಕ ಇಸ್ರೇಲ್ ನುಗ್ಗಿ ಹೊಡೆದಿದ್ದು ಹೇಗೆ? ಹಮಾಸ್ ಹಿಜ್ಬುಲ್ ಹೌಥಿಗಳ ಕಣ್ತಪ್ಪಿಸಿದ್ದು ಹೇಗೆ? ವಿಶ್ವದ ಅತ್ಯಂತ ರಣರೋಚಕ ಆಪರೇಷನ್ ಹಿಂದೆ ಹೇಗೆ ಕಾರ್ಯಾಚರಣೆ ಆಗಿತ್ತು? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮತ್ತೊಂದು ರೋಚಕ ಆಪರೇಷನ್ನ ಅಸಲಿ ಕಹಾನಿ. ಹೇಗೆ, ಏನು, ಎತ್ತ ಅನ್ನೋದು. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮಾನಿ ಇದ್ದಾನಲ್ಲ, ಖಮೇನಿ, ಈತ ಟೆಹರಾನ್ನಲ್ಲೇ ಇದ್ದ. ಟೆಹರಾನ್ನ ಒಂದು ಸೀಕ್ರೆಟ್ ಜಾಗದಲ್ಲಿ, ಗುಪ್ತವಾದಂಥ ಜಾಗದಲ್ಲಿ ಈತ ಇದ್ದ. ರಾಜತಾಂತ್ರಿಕವಾಗಿ ಮತ್ತೆ ಭದ್ರತಾ ಸಿಬ್ಬಂದಿಗಳ ಸಭೆಯನ್ನ ಆತ ಕರೆದಿದ್ದ. ಇದು ಅಮೆರಿಕಾದ ಗುಪ್ತಚರ ಇಲಾಖೆಗೆ ಮಾಹಿತಿ ಗೊತ್ತಾಗಿತ್ತು. ಅವರು ರಾತ್ರಿ ಅಟ್ಯಾಕ್ ಮಾಡಿ ಆತನನ್ನು ಹೊಡೆದಾಕಬೇಕು ಅಂಥೇಳಿ ಅವರು ಸ್ಟ್ರಾಟರ್ಜಿ ಮಾಡಿದ್ರು ಅಥವಾ ಅದಕ್ಕೆ ತಯಾರಿಗಳನ್ನು ಮಾಡಿದ್ರು. ಆದರೆ ಯಾವಾಗ ಈತನ ಖಚಿತ ಮಾಹಿತಿ ಆತ ಟೆಹರಾನ್ನಲ್ಲೇ ಒಂದು ಸೀಕ್ರೆಟ್ ಆಗಿರುವಂಥ ಬಂಕರ್ನ ಒಳಗಡೆ ಆತ ಇದ್ದು ಅಲ್ಲಿಂದನೇ ಆತ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನುವ ಖಚಿತ ಮಾಹಿತಿ ಯಾವಾಗ ಇವರಿಗೆ ಸಿಕ್ತೋ, ಅಮೆರಿಕಾದ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಸಿಕ್ತೋ, ಬೆಳಿಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆ ಅಟ್ಯಾಕ್ ಮಾಡ್ತಾರೆ. 6:30 ಹೊತ್ತಿಗೆ ಅಟ್ಯಾಕ್ ಮಾಡ್ತಾರೆ. ಆ ದೂರಗಾಮಿ ಕ್ಷಿಪಣಿಗಳ ಮೂಲಕ ಅಟ್ಯಾಕ್ ಮಾಡಿದಂಥ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ, ಇಸ್ರೇಲ್ನ ಸೇನಾ ನೆಲೆಗಳಿಂದ ಅಮೆರಿಕಾದ ದೂರಗಾಮಿ ಕ್ಷಿಪಣಿಗಳು ಅಟ್ಯಾಕ್ ಮಾಡಿ ಟೆಹರಾನ್ನ ಆ ಸೀಕ್ರೆಟ್ ಜಾಗದಲ್ಲಿ ಈ ಖಮೇನಿ ಇದ್ದ. ಆ ಖಮೇನಿ ಇದ್ದಂಥ ಜಾಗದ ಮೇಲೆ 2 ಬಿಲ್ಡಿಂಗ್ಗಳಲ್ಲಿ ಆತ ಆಪರೇಟ್ ಮಾಡ್ತಾ ಇದ್ದ. ಸೇನಾಧಿಕಾರಿಗಳ ಮೀಟಿಂಗನ್ನು ಮಾಡ್ತಾ ಇದ್ದ. ಈ ಸಮಯದಲ್ಲಿ ಅಟ್ಯಾಕ್ ಮಾಡಿದಂಥ ಅಮೆರಿಕಾದ ಕ್ಷಿಪಣಿಗಳು ಇಸ್ರೇಲ್ನ ನೆಲೆಗಳಿಂದ ಇದ್ದು ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕುತ್ತೆ. ಆ ಸಮಯದಲ್ಲಿ ಈತನು, ಖಮೇನಿಯೂ ಸೇರಿದಂತೆ ಆತನ ಜೊತೆಗೆ ಇದ್ದಂಥ ಫ್ರಂಟ್ ಲೈನ್ ಕಮಾಂಡರ್ಸ್, ಆತನ ಭದ್ರತಾ ಸಿಬ್ಬಂದಿಗಳು, ಪ್ರಮುಖವಾದಂಥ ಅಲ್ಲಿನ ರಕ್ಷಣಾ ಅಧಿಕಾರಿಗಳು ಸುಮಾರು 4 ಜನ ಹತರಾಗ್ತಾರೆ. ಅದಾದ ನಂತರ ಮುಂದುವರೆದು ದಾಳಿ ಮಾಡಿ ಆತನ ಮನೆಯವರನ್ನೆಲ್ಲ ಅಮೆರಿಕಾದ ಈ ದೂರಗಾಮಿ ಕ್ಷಿಪಣಿಗಳು ಸಂಪೂರ್ಣವಾಗಿ ನಾಶ ಮಾಡಿ ಹಾಕುತ್ತೆ.